ನಾನು ಮೊನ್ನೆ ಒಂದು ಮಾತು ಹೇಳಿದೆ, ನಮ್ಮ ಸಂವಿಧಾನದ ದಿನದ ಆಚರಣೆಯಲ್ಲಿ ಇವತ್ತು ಎಷ್ಟೋ ವಿಗ್ರಹಗಳನ್ನು ನೋಡ್ತಾ ಇದ್ದೇವೆ, ಎಷ್ಟೋ ಶಿಲೆಗಳನ್ನು ನೋಡ್ತಾ ಇದ್ದೇವೆ. ಆದರೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಷ್ಟಿರುವಷ್ಟು ವಿಗ್ರಹಗಳು, ಮೂರ್ತಿಗಳು ಬೇರೆ ಯಾವುದೂ ಇಲ್ಲ. ಇದೊಂದು ಇತಿಹಾಸ ಪುಟಕ್ಕೆ ನಾವೆಲ್ಲ ಸೇರ್ಬೇಕಾಗಿದೆ. ಅವರ ಸಂವಿಧಾನವನ್ನ ನಾವು ರಕ್ಷಣೆ ಮಾಡಬೇಕಾಗಿದೆ. ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಸಂವಿಧಾನವನ್ನ ರಕ್ಷಣೆ ಮಾಡಬೇಕು ಅಂತೇಳಿ. ಹಂಗೆ ಇವತ್ತು ನಾವೆಲ್ಲ ಸ್ವಾಭಿಮಾನಿಗಳು. ಸ್ವಾಭಿಮಾನವನ್ನ ಉಳಿಸ್ಲಿಕ್ಕೆ, ಈ ಜಿಲ್ಲೆಯಲ್ಲಿ ಆಗ್ತಿರೋಂಥ ಸ್ವಾಭಿಮಾನವನ್ನ ರಕ್ಷಣೆ ಮಾಡಲಿಕ್ಕೆ ಇವತ್ತು ನಾವೆಲ್ಲ ಇಲ್ಲಿಂದನೇ ಈ ಸ್ವಾಭಿಮಾನಿ ಯಾತ್ರೆ ಪ್ರಾರಂಭ ಆಗ್ಬೇಕು ಅಂತೇಳಿ, ಜನ ಕಲ್ಯಾಣ ಯಾತ್ರೆ ಆಗ್ಬೇಕು ಅಂತೇಳಿ ನಾವೆಲ್ಲ ಇಲ್ಲಿಗೆ ಬಂದು ಸೇರಿದ್ದೇವೆ. ನಮ್ಮ ಗುರುಗಳು ನನಗೊಂದು ಹೇಳ್ಕೊಟ್ಟಿದ್ದಾರೆ, ಮಾನವ ತತ್ವಕ್ಕೆ ಜಯವಾಗಲಿ, ಮಾನವ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತೇಳಿ ಎಲ್ಲ ಧರ್ಮಗಳು ಮಾನವನ ಧರ್ಮ ಜಯವಾಗಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲರೂ ಕೂಡ ಸಮಾನತೆಯಿಂದ ಪಾಲ್ಗೊಳ್ಬೇಕು ಅಂತೇಳಿ ಇವತ್ತು ಇಂಥ ಕಾರ್ಯಕ್ರಮಗಳನ್ನು ನಾವೆಲ್ಲ ರೂಪಿಸಿದ್ದೇವೆ. ಆದ್ರಿಂದ ಬಂಧುಗಳೇ, ಇವತ್ತು ತಾವೆಲ್ಲ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಿಮ್ಗೇನು ಸಂದೇಶವನ್ನು ಕೊಡಬೇಕು ಅಂತೇಳಿ ಅದಕ್ಕೆಲ್ಲ ತಾವು ಕಾಯ್ತಾ ಇದ್ದೀರಿ. ತಾವು ಚಿಂತೆ ಮಾಡೋದು ಬೇಡ. ಬಡವರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೇವೆ, ಪ್ರಾಮಾಣಿಕತೆಗೋಸ್ಕರ ಕೆಲಸ ಮಾಡ್ತಾ ಇದ್ದೇವೆ. ಒಗ್ಗಟ್ಟಿನ ಶಕ್ತಿ, ಒಗ್ಗಟ್ಟಿನ ಮಂತ್ರ. ಈ 5 ಬೆರಳು ಹೆಂಗೆ ಸೇರಿದ್ರೆ ಕೈ ಮುಷ್ಟಿ ಆಯ್ತು, 5 ಗ್ಯಾರಂಟಿ ಸೇರಿ ಈ ಕೈ ಹೆಂಗ್ ಗಟ್ಟಿ ಆಯ್ತು, ಹಂಗೆ ನಮ್ಮ ಸಂಪುಟದ ಎಲ್ಲ ಮಂತ್ರಿಗಳು, ಶಾಸಕರು ಎಲ್ಲ ಸೇರಿ ಒಗ್ಗಟ್ಟಿನಿಂದ ಅವರ ನಾಯಕತ್ವದಲ್ಲಿ ಈ ರಾಜ್ಯದ ಸೇವೆಯನ್ನು ಮಾಡಿ ನಿಮ್ಮ ಋಣವನ್ನು ತೀರಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇನ್ನ ನನಗೆ ಒಂದು ಆಸೆ, ನೀವು ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಸಂಸತ್ ಸದಸ್ಯರು ಒಬ್ಬರನ್ನೇ ಗೆಲ್ಸೋದಲ್ಲ, ಶಿವಲಿಂಗೇಗೌಡರನ್ನೊಬ್ಬರನ್ನೇ ಗೆಲ್ಸೋದಲ್ಲ. ನಮ್ಮ ಅಲ್ಲೂ ಕೂಡ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತಿನ್ನೊಬ್ಬ ಬಿಂಪಿ MLA ಗೆದ್ದಿದ್ದಾನೆ, ನಮ್ಮ ಹುಡುಗ ಆನಂದ್. ಅದಲ್ಲ, ಇನ್ ಮುಂದಕ್ಕೆ ಇಲ್ಲಿರುವಂತ ಎಲ್ಲ 6 ಕ್ಷೇತ್ರದಲ್ಲೂ ಕೂಡ 7 ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ವಿಧಾನಸೌಧಕ್ಕೆ ಕಳಿಸ್ಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.